ಬಿದ್ದ ಎಆರ್ ರೆಹಮಾನ್ ದಾಂಪತ್ಯ ಬದುಕು. ಆಸ್ಕರ್ ವಿಜೇತ ಸಂಗೀತ ಮಾಂತ್ರಿಕನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಎಸ್, ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ತಮ್ಮ ಪತ್ನಿಯಿಂದ ವಿಚ್ಛೇದನ ಪಡೆಯಲಿದ್ದಾರೆ ಎಂದು ಘೋಷಿಸಿದ್ದಾರೆ. ಅವರ ಆಸ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮಣಿರತ್ನಂ ನಿರ್ದೇಶನದ ರೋಜಾ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದವರು ಎಆರ್ ರೆಹಮಾನ್. ರೋಜಾ ಚಿತ್ರದ ಮೂಲಕ ಜನರಿಗೆ ಹೊಸ ರೀತಿಯ ಸಂಗೀತವನ್ನ ನೀಡಿ ಮೊದಲ ಚಿತ್ರದಲ್ಲೇ ಇಡೀ ತಮಿಳು ಚಿತ್ರರಂಗವನ್ನ ತಿರುಗಿ ನೋಡುವಂತೆ ಮಾಡಿದವರು ರೆಹಮಾನ್. ರೋಜಾ ಚಿತ್ರಕ್ಕೆ ಅವರು ಸಂಗೀತ ಸಂಯೋಜಿಸಿದ ಹಾಡುಗಳು ಎಂದಿಗೂ ಕೂಡ ಹಳೆಯದು ಅಂತ ಅನ್ಸೋದೇ ಇಲ್ಲ. ಅವರ ಈ ಶ್ರಮಕ್ಕೆ ಮೊದಲ ಚಿತ್ರದಲ್ಲೇ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೂಡ ಗೆದ್ದವರು. ನಂತರ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಕಾಲಿವುಡ್ನಲ್ಲಿ ರಾರಾಜಿಸಲು ಪ್ರಾರಂಭಿಸಿದರು. ಬಾಲಿವುಡ್, ಹಾಲಿವುಡ್ ಹೀಗೆ ಮುಂದುವರೆದು 2008ರಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರಕ್ಕೆ 2 ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದರು. ತಮಿಳು ಚಿತ್ರರಂಗದಲ್ಲಿ ಎಆರ್ ರೆಹಮಾನ್ 30 ವರ್ಷಗಳನ್ನು ಪೂರೈಸಿದ್ದಾರೆ. ಇಂದಿಗೂ ಭಾರತದ ನಂಬರ್ 1 ಸಂಗೀತ ನಿರ್ದೇಶಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್. ಒಂದು ಚಿತ್ರಕ್ಕೆ 10 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆಯುತ್ತಾರೆ. ಒಂದು ಹಾಡಿಗೆ 3 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದುಕೊಳ್ತಾರೆ. ರೆಹಮಾನ್ ದುಬೈನಲ್ಲಿ ಅತ್ಯಾಧುನಿಕ ಸಂಗೀತ ಕೊಠಡಿಯನ್ನ ಹೊಂದಿದ್ದಾರೆ. ಚೆನ್ನೈನಲ್ಲಿ ಫಿಲ್ಮ್ ಸ್ಟುಡಿಯೋವನ್ನು ಕೂಡ ಹೊಂದಿದ್ದಾರೆ. ಸಂಗೀತ ಮಾಂತ್ರಿಕ 1995ರಲ್ಲಿ ಸೈರಾ ಭಾನು ಅವರನ್ನ ವಿವಾಹವಾದರು. ಅವರಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ ಕೂಡ ಇದ್ದಾರೆ. 29 ವರ್ಷಗಳ ದಾಂಪತ್ಯ ಜೀವನಕ್ಕೆ ಎಆರ್ ರೆಹಮಾನ್ ಮತ್ತು ಸೈರಾ ಭಾನು ವಿಚ್ಛೇದನ ಪಡೆದಿದ್ದಾರೆ. ಎಆರ್ ರೆಹಮಾನ್ ಅವರ ಒಟ್ಟು ಆಸ್ತಿ 600ರಿಂದ 650 ಕೋಟಿ ರೂಪಾಯಿ ಇದೆ ಎಂದು ಅಂದಾಜಿಸಲಾಗಿದೆ.